ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕತೆಗಳಿಗೆ. ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಫುಲ್ ನಮ್ಮ ಕಸಿನ್ ಬ್ರದರ್ ಮದುವೆದು ವಿಡಿಯೋ ಶೂಟ್ ಆಗಿರುತ್ತೆ. ಸೊ ನೋಡಿ, ಇವಾಗ ಏನೇನೆಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇವರೇ ಮದುವೆ ಹುಡುಗ ಬರ್ತಿರೋರು. ಆ್ಯಂಡ್ ಇವರು ಅವ್ರ ಫ್ರೆಂಡ್, ಇವರು ಅವರ ತಮ್ಮ. ಸೊ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾ ಇದ್ರು. ನಾವು ಎಲ್ಲದನ್ನು ನೋಡ್ತಾ ಕುತ್ಕೊಂಡಿದ್ವಿ. ಎಲ್ಲರೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಅವ್ರವ್ರ ಕೆಲಸದಲ್ಲಿ, ಅಂದರೆ ಪೂಜೆ ಶಾಸ್ತ್ರ ಅದು ಇದು ಅಂತ. ಸೊ ಮದುವೆ ಅಂದ್ರೇ ಒಂದು ಸಂಭ್ರಮ ನೋಡಿ, ಎಲ್ಲರನ್ನೂ ಒಟ್ಟಿಗೆ ನೋಡೋಕ್ಕೆ ಒಂಥರ ಖುಷಿ. ಆಮೇಲೆ ಈ ಅಜ್ಜಿದಿರು ಎಲ್ಲ ಕುತ್ಕೊಂಡು ಮಾತಾಡೋದು, ಅವರು ಶಾಸ್ತ್ರ ಅದನ್ನೆಲ್ಲ ಪ್ರಾಪರಾಗಿ ಫಾಲೋ ಮಾಡೋದು, ಇದೆಲ್ಲ ನೋಡೋಕ್ಕೆ ಒಂಥರ ಚಂದ. ಸೊ ಈ ಪೂರ್ತಿ ವಿಡಿಯೋ ವ್ಲಾಗ್ ಎಲ್ಲ ಅದರದ್ದೇ ಆಗಿರುತ್ತೆ ನೋಡಿ. ನಮ್ಮ ಕಡೆ ಭತ್ತ ಕೊಡ್ತಾರಲ್ಲ ಮದುವೆ ಟೈಮಲ್ಲಿ, ಅದನ್ನು. ಸೊ ನಾನು ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಕ್ಯಾಮ್ರಾಮನ್ಸ್ ಜಾಗನೇ ಬಿಡ್ತಿರ್ಲಿಲ್ಲ. ಸೊ ನಾನು ಅಷ್ಟೊಂದೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಇದೆಲ್ಲ ಆದಮೇಲೆ ಅಜ್ಜಿದಿರು ಸೋಬಾನ ಆಡ್ತಿರೋದನ್ನು ನೋಡಿ, ಎಲ್ಲ ತುಂಬ ಚೆನ್ನಾಗಿದೆ. ಸೊ ಕೆಲವೊಂದು ವಿಡಿಯೋಸ್ನ ನಾನು ತೆಗ್ದಿಲ್ಲ, ಎಷ್ಟೊಂದು ಪೋರ್ಟ್ರೇಟಲ್ಲಿ ತೆಗ್ದುಬಿಟ್ಟಿದ್ದಾರೆ. ಬಟ್ ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್. ಸೊ ಅದನ್ನೆಲ್ಲ ಎಡಿಟ್ ಮಾಡೋಕ್ಕೆ ಹೋದರೆ ಕೆಲವೊಂದೊಂದು ವಿಸಿಬಲ್ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನೇನು ಚೇಂಜಸ್ ಮಾಡಲಿಲ್ಲ. ಸೊ ಇದೆಲ್ಲ ಆದಮೇಲೆ ಗಂಗೆ ಪೂಜೆ ಥರ ಹೊರಗಡೆ ಮಾಡಿದ್ರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಅದೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿದೆ ನೋಡಿ. ಚಂದದ ಕೊಡಲಾಸಿ ಇದು ಸ್ವಲ್ಪ ಲೆಂತಿ ವಿಡಿಯೋನೇ ಇದೆ, ಬಟ್ ಎಲ್ಲ ಕವರ್ ಆಗಲಿ ಅಂತ ನಾನು ತೆಗ್ದಿದ್ದೀನಿ ನೋಡಿ. ಆ್ಯಕ್ಚುಲಿ ದೇವ್ರ ಮುಖ ಮೂಡಿರೋದನ್ನು ಐನೋರು ಯಾವಾಗೂ ಹೇಳ್ತಾನೆ ಇದ್ದರು. ಸೊ ನೋಡಿ ಎಷ್ಟು ಚೆನ್ನಾಗಿ ಮೂಡಿದೆ ಅಂತ. ಅದ್ರ ಫೋಟೋ ಕೂಡ ನಾನು ಕ್ಲಿಯರಾಗಿ ಹಾಕಿದ್ದೀನಿ.
ಅಕ್ಕ ನನ್ನ ತಂಗಿ 3 ಜನನೂ ಆರತಿ ಮಾಡೋಣ ಅಂತ ಮಾಡ್ತಾ ಇದ್ವಿ ದೇವ್ರಿಗೆ. ಸೊ ಇದು ಇನ್ನೊಂದು ದೇವಸ್ಥಾನ. ಅದು ಸ್ವಲ್ಪ ದೇವಸ್ಥಾನ ಚಿಕ್ಕದಾಗಿತ್ತು. ಸೊ ಅಲ್ಲಿ ಜಸ್ಟ್ ಫೋಟೋಸ್ ಮಾತ್ರ ತಗೊಂಡೆ. 3 ದೇವಸ್ಥಾನಕ್ಕೆ ನಾವು ಹೋಗಿದ್ದಿತ್ತು ಟೋಟಲಿ. ಎಲ್ಲರೂ ದಾಸಪ್ಪ ಯಾವಾಗ ಮುಗಿಯುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಎಲ್ಲರೂ ದೇವಸ್ಥಾನದಿಂದ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಯಾವಾಗ ಪೂಜೆ ಮುಗಿಯುತ್ತೆ ಅಂತ ಕಾಯ್ತಾ ಇದ್ರು ಊಟಕ್ಕೆ ಹೋಗೋಣ ಅಂತ. ಎಲ್ಲರೂ ಪೂಜೆ ಆಗಿದ ತಕ್ಷಣ ಫುಲ್ ಖುಷಿಯಾಗಿ ಊಟ ಮಾಡೋಣ ಅಂತ ಎಲ್ಲ ಎದ್ದೋಗ್ತಾ ಇದ್ದಾರೆ. ನೋಡಿ ಅಜ್ಜಿದಿರೆಲ್ಲ ಫುಲ್ ಡಿಸ್ಕಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇದು ರಾತ್ರಿ ಮಾಡಿದ ಅಡುಗೆ. ಎಲ್ಲ ಊಟ ಮಾಡಿ ನೋಡಿ ಹೆಂಗೆ ಕುತ್ಕೊಂಡಿದ್ದಾರೆ ಗ್ರೂಪಲ್ಲಿ. ಒಂದು ಫೋಟೋ ತೆಗೀರಿ ಅಂದರು, ತೆಗ್ದೆ. ಇದು ಆಸೆ ಬರ್ದಿರೋದು. ತುಂಬ ಚೆನ್ನಾಗಿ ಬರ್ದಿದ್ವಿ. ಅಂದ್ರೆ ಯಾರು ಕರೀನೇ ಇಲ್ಲ. ಸಿಕ್ಕಿದ್ವಾ ಕೊಟ್ಟು ಬಂದು ಎಲ್ಲ ಅವ್ರವ್ರ ಡಿಸ್ಕಷನಲ್ಲಿ ಫುಲ್ ಬ್ಯುಸಿ ಆಗಿದ್ರು. ನೋಡಿ ಅಷ್ಟರಲ್ಲಿ ಹುಡುಗ ರೆಡಿಯಾಗಿ ಬರ್ತಾ ಇದ್ರು. ಪೂಜೆ ಮಾಡಿ ಯಾರು ಸೊ ಅದು ಇದು ಶಾಸ್ತ್ರ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಮತ್ತು ಇದು ತುಂಬ ಲ್ಯಾಗ್ ಆಗುತ್ತೆ, ಆಮೇಲೆ ಎಲ್ಲರಿಗೂ ಬೋರ್ ಆಗುತ್ತೆ ಅನ್ನೋದಕ್ಕೆ. ಸೊ ಇವರು ಅಮ್ಮನ ಚಿಕ್ಕಮ್ಮನ ಮಗಳು ರಜನಿ ಅಂತ. ನಂಗೆ ಅಕ್ಕ ಆಗಬೇಕು. ಇವರು ತುಂಬ ಸೆನ್ಸಿಟಿವ್, ಅಂದರೆ ಸಾಫ್ಟ್ ನೇಚರ್ಡ್, ತುಂಬ ಕೂಲ್ ಕೈಂಡ್ ಆಫ್ ಅಕ್ಕ. ಇವ್ರ ಥರ ಕೂಲಾಗಿರೋರನ್ನ ನಾನು ಇಲ್ಲಿವರೆಗೂ ನೋಡಿಲ್ಲ, ಇವ್ರನ್ನೇ ನೋಡಿರೋದು. ನೋಡಿ ಕ್ಯಾಮ್ರಾಮನ್ ಎಷ್ಟು ರೇಗಿಸ್ತಾ ಇದ್ದಾರೆ. ಮತ್ತು ಹುಡುಗಂಗೂ ಎಲ್ಲ ಶಾಸ್ತ್ರ ಯಾವಾಗ ಮುಗಿಯುತ್ತಪ್ಪ ಅಂತ ಅನ್ನಿಸ್ತಾ ಇದೆ.
ಇಸಿಗೆ ಡಬರ ಬಾ ನೋಡ್ಬೇಕು ಎಳ್ಳು ಮೂರ್ ಸೇರಿ ಮಾವನ್ ಮಗ ಯೋಗೇಶ್ ಅಂತ ಹೇಳ್ಬೋದು ನೋಡಿ ಮೇಡಮ್ ಓಕೆ ಬನ್ನಿ ಶಾಸ್ತ್ರ ನೋಡಿ ನಮ್ ಕಡೆ ಏನದು ಸರಿ ಫೋಟೋ ತೆಗೀರಿ ಇಲ್ಲಿಗಿಟ್ಟು ಕೆಳಗಡೆ ಮೇಲೆ ಇಲ್ಲಿಗಿಡ್ಬೇಕು ಓಡಿಯೋ ಕೂಡ ಏ ವಾಲಕ್ದಾರ್ ಬಡದ್ರಿ ಏನ್ ಕೇಳ್ಸಕ್ ಯಾಕೆ ಗೊತ್ತಾಯ್ತಲ್ಲ ಈಗ ಇಸ್ಕೊಳಂಗಿಲ್ಲ 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 ನೋಡಿ ಇದು ಹುಡುಗ ಅಪ್ಪ ಅಮ್ಮ. ಸೊ ನೆಕ್ಸ್ಟ್ ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ರು. ಸೊ ಅದ್ರ ವಿಡಿಯೋ ಇದು. ಕಡೆ ಕಳಿಸ್ಬೇಕಿದ್ದು ಮೇಡಮ್ ಆ ಕಡೆ ಹೋಗಿ ನೀವು ಆ ಕಡೆ ಹೋಗಿ ಹೈಟ್ ಜಾಸ್ತಿ ಇದ್ರೆ ಆ ಕಡೆ ಹೋಗಿ ಸೊ ನಾನು ಹುಡುಗನ ಅಪ್ಪ ಅಮ್ಮ ಮತ್ತೆ ಇದೊಂದು ನಮ್ದು ಮಿನಿ ಗ್ರೂಪು ಎಲ್ಲರೂ ಅಕ್ಷತೆ ಕಾಳಾಗ್ತಾ ಇದ್ದೇವೆ. ನೋಡಿ ಆದ್ರೂ ಕ್ಯಾಮ್ರಾಮನ್ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಸೊ ಈ ಡೆಕೋರೇಷನ್ನ ಅವರು ಮದುವೆಗೆ ಅಂತಾನೆ ಮುಂಚೆನೆ ಮಾಡಿರ್ತಾರೆ. ಮೊಟ್ಕೆಗಳನ್ನೆಲ್ಲ ಇಡಕ್ಕೆ. ಸೊ ಪೆಟ್ಟಿಗೆಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ಬೆಳಗ್ಗೆ ಚೌಟ್ರಿಗೆ ತಗೊಂಡೋಗಕ್ಕೆ. ಇದು ಬ್ಯಾಂಗಲ್ಸ್ ನೋಡಿ, ನನ್ನ ಬ್ಯಾಂಗಲ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ನಾನು ನನ್ನ ತಂಗಿ ಇಬ್ಬರು ರೆಡಿಯಾಗಿ ಬರ್ತಿದ್ದೇನೆ, ನನ್ನ ಅಕ್ಕ ಶೂಟ್ ಮಾಡ್ತಾ ಇದ್ದಾರೆ. ಪ್ರತಿ ಸರಿ ಯಾವಾಗಲೂ ಎಲ್ಲರನ್ನೂ ರೆಡಿ ಮಾಡಿ ಬರೋ ಹೊತ್ತಿಗೆ ಯಾವಾಗಲೂ ಟೈಮ್ ಆಗೋಗುತ್ತೆ. ಆಮೇಲೆ ನಾವೇ ಎಲ್ಲರ ಕೈಲೂ ಬೈಸ್ಕೊಳ್ಳೋದು. ಎಲ್ಲರನ್ನ ರೆಡಿ ಮಾಡಿ ನಾವು ಆಮೇಲೆ ರೆಡಿಯಾಗಿ ಬಂದರೂ ಕೂಡ ಅದೇ ಎಲ್ಲ ಫಂಕ್ಷನ್ನಲ್ಲೂ ನನಗೂ ನನ್ನ ತಂಗಿಗೂ ಪ್ರತಿ ಸರಿ ಆಗೋದು. ಹೋಗೋ ಅಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿತ್ತು. ಕರೆಕ್ಟಾಗಿ ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ಕರೆಕ್ಟಾಗಿ ಹೋದ್ವಿ. ಸೊ ಎಲ್ಲ ಶಾರ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ಬನ್ನಿ. ಇದು ನನ್ನ ತಂಗಿ ಮೇಘ್ನಾ, ಅದು ರಜನಿ ಅಕ್ಕ. ರಜನಿ ಅಕ್ಕನ ದೊಡ್ಡ ಮಗಳು ಪ್ರತೀಕ್ಷಾ ಅವಳು. ಇದು ರಜನಿ ಅಕ್ಕನ ತಮ್ಮ ರತನಣ್ಣ. ಸೊ ಇದಾದ್ಮೇಲೆ ಮತ್ತೆ ತಿಂಡಿ ಮಾಡಿಕೊಂಡು ಮತ್ತೆ ದಾರೆ ಎರೆಯಕ್ಕೆ ಹೋಗಿದ್ವಿ ಎಲ್ಲರೂ. ನೋಡಿ ಶಾರ್ಟ್ ಆಗಿ ಫೋಟೋಶೂಟ್ನ
ನಮ್ಮ ಅಕ್ಕ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇವಳು ನನ್ನ ತಂಗಿ ಶ್ರೇಯಾ, ಇವಳು ಹಾಸನಲ್ಲೇ ಇರೋದು. ಅವಳ ಬಗ್ಗೆ ಇನ್ನೊಂದ್ಸರಿ ಯಾವಾಗಾದರೂ ಬ್ರೀಫಾಗಿ ಹೇಳ್ತೀನಿ. ಸೊ ಅವಳಂದರೆ ನನ್ನ ಮಮ್ಮಿಗೆ ತುಂಬ ಫೇವ್ರೇಟು. ಯಾವಾಗಲೂ ಇಬ್ಬರು ಸೇರಿಬಿಟ್ರೆ ಮುಗೀತು ಕತೆ. ಇವನ ಹೆಸರು ಅಚ್ಚು ಅಂತ. ಇವರು ನಮ್ಮ ಕಸಿನ್ ಆಗಬೇಕು. ಅವ್ರ ಅಜ್ಜಿ ಜೊತೆ ಅವನು ಬಂದಿದ್ದ ಮದುವೆಗೆ. ಸೊ ಯಾವಾಗಲೂ ಅನ್ಯಮ ಅಂತ ತಿರುಗ್ತಾನೆ ಇರ್ತಾಳೆ ಶ್ರೇಯಾ. ನೋಡಿ ಬಾಯ್ಸ್ ಗ್ಯಾಂಗ್ ದೂರ ಕುತ್ಕೊಂಡಿದ್ದಾರೆ ಅಲ್ಲಿ ಎಲ್ಲರೂ. ಸೊ ನಮ್ಮಪ್ಪ ದೊಡ್ಡಮ್ಮನ ಜೊತೆ ಮಾತಾಡ್ತಾ ಇದ್ರು, ನನ್ನ ಕಸಿನ್ನು. ಇವಳು ಪ್ರತೀಕ್ಷಾ, ರಜನಿ ಅಕ್ಕನ ದೊಡ್ಡ ಮಗಳು. ಇದು ನಮ್ಮ ಅತ್ತೆ, ನಮ್ಮಮ್ಮನ ಅಣ್ಣನ ಹೆಂಡತಿ. ಇದು ನಮ್ಮಮ್ಮನ ಅಣ್ಣನ ಮಗ. ಸೊ ಎಲ್ಲರೂ ಗ್ರೂಪ್ ಫೋಟೋಸ್ ತೆಗೆಸ್ಕೊತಾ ಇದ್ರು. ಗ್ರೂಪ್ ಫೋಟೋ ಗ್ಲಿಮ್ಸ್ ಹಾಕಿದ್ದೀನಿ ನೋಡಿ. ಇದು ಹುಡ್ಗನ್ ತಮ್ಮ. ಇವರೆಲ್ಲ ನಮ್ಮ ಅಕ್ಕ ಅಂದಿರು ಕಸಿನ್ಸು. ಸೊ ಎಲ್ಲ ಊಟಕ್ಕೆ ಕುತ್ಕೊಂಡಾಗ ನನ್ನ ತಂಗಿ ಫುಲ್ ಹೋಲ್ ಗ್ಯಾಂಗ್ಸ್ ಊಟಕ್ಕೆ ಅಂತ ಕುತ್ಕೊಂಡಿದ್ವಿ ಒಟ್ಟಿಗೆ. ಅದಾದ್ಮೇಲೆ ನೋಡಿ ಶ್ರೇಯಾ ಏನ್ ತರಲೆ ಕೆಲಸಗಳು ಮಾಡ್ತಾ ಇರ್ತಾಳೆ ಯಾವಾಗವಾಗ ಅಂತ. ಇವರಿಬ್ರು ನನಗೆ ಒಂಥರ ಫೇವ್ರೆಟ್, ಅಂದರೆ ಯಂಗ್ ಸಿಸ್ಟರ್ಸ್. ಇನ್ನು ಇವರೆಲ್ಲ ರಜನಿ ಅಕ್ಕನ ಕಡೆಯವರು. ಇವರು ಸುಮಕ್ಕ ಅಂತ. ಸೊ ಇದು ರಜನಿ ಅಕ್ಕನ ನಾದ್ನಿ ಮತ್ತೆ ಸುಮಕ್ಕ. ಇವರು ಸುಮಕ್ಕ. ಇದು ಶ್ರೇಯಾ. ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವತ್ತು. ನೋಡಿ ಎಲ್ಲರೂ ಫುಲ್ ಫನ್ ಮಾಡ್ಕೊಂಡಿದ್ರು. ಇದು ಶಾಂತಿಗ್ರಾಮದವರು. ಇವರೆಲ್ಲ ನಮ್ಮ ಕಸಿನ್ರು. ಇದು ಮುತ್ತಜ್ಜಿ, ಹುಡ್ಗನ್ ಅಜ್ಜಿ. ಇದು ಹೇಮಂತು, ಮನು ನನ್ನ ತಮ್ಮ. ಇದು ಇವ್ರ ಸ್ವೀಟ್ ಕಪಲ್ಸು. ಕ್ಯೂಟಾಗಿ ಕಾಣಿಸ್ತಿದ್ರು ಅವತ್ತು. ಇದು ನಮ್ಮ ಮಮ್ಮಿ. ನಮ್ಮ ಮಮ್ಮಿನೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಇದು ಹುಡ್ಗನಪ್ಪ, ತಾತ. ಆಲ್ವೇಸ್ ಫನ್. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಇಸ್ ಎ ವೆರಿ ಗುಡ್ ಪರ್ಸನ್. ಹುಡುಗಿನ ಕಳ್ಸ್ಕೊಡ್ಬೇಕಾಗಿರೋವಾಗ ತೆಗ್ದಿರೋ ವಿಡಿಯೋ ಇದು. ಸೊ ನೆಕ್ಸ್ಟು ಹುಡುಗಿನ ಮನೆ ಕರ್ಕೊಂಬಂದ್ವಿ. ಅದ್ರ ವಿಡಿಯೋ ನೆಕ್ಸ್ಟ್ ಇದೆ. ಹಲೋ ಹಿಂದಕ್ಕೆ ಹೋಗ್ಬೇಕು ಇನ್ನೂ ನೀವು ಅಲ್ಲಿ ಕಾಲು ಬಿಡುತ್ತೆ ಸೈಡ್ 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 ಜಾಸ್ತಿ ಈ ಹೊಸದು ಬಿಟ್ಟು ಒಳಗೆ ಬಿಡಂಗೆ ಪಾಲ್ಗಾಲ ಪಾಲ್ಗಾಲ ಯಾಕೆ ಬಿಡು ನೀವು ಬರಂಗಿಲ್ಲ. ನಂದು ರಜನಿ ಅಕ್ಕಂದು ಕೈಗಳಿದು ಎಲ್ಲ ಮುಗಿದ್ಮೇಲೆ ನಾವು ಅಜ್ಜಿ ಮನೆಗೆ ಹೋಗಿದ್ವಿ, ನಮ್ಮೂರಿಗೆ ಹೋಗಿದ್ವಿ. ಆಮೇಲೆ ಅಲ್ಲಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಮತ್ತೆ ಒಂದಿನ ನಮ್ಮೂರಲ್ಲಿ ಸ್ಟೇ ಆಗಿ ಆಮೇಲೆ ಮತ್ತೆ ಅಜ್ಜಿ ಮನೆಗೆ ತಿರ್ಗಾ ವಾಪಸ್ ಹೋಗಿದ್ವಿ. ಯಾಕಂದರೆ ಆವಾಗ ಬೀಗ್ರೂಟ ಇತ್ತು ಅಂತ. ಸೊ ಮಂಗಳವಾರ ಪೂಜೆ ಮಾಡಿದ್ರು. ಅದಾದಮೇಲೆ ಎಲ್ಲರೂ ನೋಡಿ ಹಿಂಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಮತ್ತು ಇದು ದೇವಸ್ಥಾನ ಮಂಗಳವಾರ ಮಾಡಿದ್ದಿದ್ದು. ಸೊ ಇಲ್ಲಿ ಎಡೆಗಿಟ್ಟಕ್ಕೆ ಪೂಜೆ ಮಾಡೋಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಅವತ್ತು ಮಂಗಳವಾರ ಮಾಡಿದ್ದಿದ್ದು. ನೋಡಿ ಇದೇ ದೇವರು. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಭಾಗ ಆಗಿದೆ. ಅಲ್ಲಿ ಬೇಡ್ಕೊಂಡು ಭಾಗ ಆದರೆ ಒಳ್ಳೆಯದು ಅನ್ನೋದಕ್ಕೆ. ಇದು ರಜನಿ ಅಕ್ಕ ಅಮ್ಮ. ಇದು ನೆಕ್ಸ್ಟ್ ಡೇ ಮಂಗಳವಾರ ಆದಮೇಲೆ ಬುಧವಾರ ಬೀಗ್ರೂಟಕ್ಕೆ ರೆಡಿ ಆಗಿರೋದು ನಾವೆಲ್ಲ. ನೋಡಿ ಎಲ್ಲ ರೆಡಿಯಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮಮ್ಮನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ರಜನಿ ಅಕ್ಕ ಮತ್ತು ಅವ್ರ ಮಗಳು ಪ್ರತೀಕ್ಷಾ, ನಾನು ನಮ್ಮ ಮಮ್ಮಿ. ಇದು ಗ್ರೂಪ್ ಫೋಟೋ. ಹುಡುಗ ಹುಡುಗಿ ನೋಡಿ ಬೀಗ್ರೂಟದ ದಿನ. ಇದು ಮುತ್ತಜ್ಜಿ ಮತ್ತು ಅವ್ರ ಹಸ್ಬೆಂಡು. ಇದು ರಜನಿ ಅಕ್ಕನ ಫ್ಯಾಮಿಲಿ ಫೋಟೋ. ಇನ್ನೊಂದು ಸೆಲ್ಫಿ ತಗೊಂಡ್ವಿ.
ಸೊ ಇದು ಅದ್ರ ನೆಕ್ಸ್ಟ್ ಡೇ ಬೀಗ್ರೂಟ್ ಆದಮೇಲೆ ಚಿತ್ರಾನ್ನ ಮಾಡಿಕೊಂಡು ನೋಡಿ, ಕಡಲೆ ಬೀಜ ಎಷ್ಟು ಚೆನ್ನಾಗಿದೆ, ಎಷ್ಟು ರೆಡ್ಡಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ, ಒಳ್ಳೆ ದಾಳಿಂಬೆ ಹಣ್ಣಿನ ಥರ ಕಾಣಿಸ್ತಾ ಇದೆ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಗಾಸಿಪ್ ಮಾಡ್ತಾ ಕೂತಿದ್ದಾರೆ. ಆಮೇಲೆ ನಾನು ಎಲ್ಲರಿಗೂ ಜಜ್ಜುಣ್ಸೆ ಹಣ್ಣು ಮಾಡಿಕೊಡೋಣ ಅಂತ ಎಲ್ಲರಿಗೂ ಇದನ್ನು ಮಾಡಿಕೊಟ್ಟಿದ್ದೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ತಿಂದರು. ಮನೇಲಿ ಗಿಣ್ಣು ಮಾಡಿದ್ರು ಅಮ್ಮ ಮತ್ತು ರಜನಿ ಅಕ್ಕ. ಒಂಥರ ಖುಷಿ, ಒಂಥರ ಬೇಜಾರು. ಇಷ್ಟು ದಿನ ಎಲ್ಲ ಒಟ್ಟಿಗೆ ಇದ್ದು ಲಾಸ್ಟ್ ಡೇ ಹೋಗುವಾಗ ಫೀಲ್ ಆಗುತ್ತಲ್ಲ, ಅದನ್ನು ಯಾರಿಂದನೂ ಏನೂ ಹೇಳೋಕ್ಕಾಗಲ್ಲ. ಅಜ್ಜಿ ಎಲ್ಲರಿಗೂ ಮಡ್ಲು ತುಂಬಿ ಕಳಿಸ್ತಾ ಇದ್ದಾರೆ. ಮತ್ತು ಎಲ್ಲರೂ ಲಾಸ್ಟಿಗೆ ಆಶೀರ್ವಾದ ತಗೊಂಡು ಕಳಿಸಿದ್ರು. ಸೊ ಇದಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಓವರಾಲ್ ಎಲ್ಲ ಚೆನ್ನಾಗಿ ನಡೀತು. ಅದು ತುಂಬ ಖುಷಿ ಇದೆ. ಎಲ್ಲರಿಗೂ ತುಂಬ ಖುಷಿ ಆಯಿತು. ಸಾರಿ, ಐ ಥಿಂಕ್ ಈ ವಿಡಿಯೋ ತುಂಬ ಲಾಂಗ್ ಆಯಿತು, ಬಟ್ ಎಲ್ಲ ಒಂದೇ ಕಡೆ ಇರಲಿ ಅಂತ ನಾನು ಮಾಡಿದ್ದು. ಇವು ಸಣ್ಣ ಕ್ಷಣಗಳಲ್ಲ, ಇವು ಅಮೂಲ್ಯ ನೆನಪುಗಳು. See you in the next video.